ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಗುರು. ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತು ಪಯಣ ಅದು ನಮ್ಮ ಮೈಸೂರು ಕ್ಲಬ್ ಇದೆಯಲ್ಲ, ಸೊ ಅದರಿಂದ ದರ್ಸ್ ಅ ಟಿ ವಿ ಎಸ್ ಇವೆಂಟ್ ಐ ಗೆಸ್. ಟಿ ವಿ ಎಸ್ ಇಂದನೇ ಏನೋ ಇವೆಂಟ್ ಇದೆ. ಸೊ ಆ ಇವೆಂಟಿಗೆ ಹೊರಟಿದ್ದೀನಿ. ಪ್ರಿಟಿ ಗೇರ್ಡ್ ಅಪ್, ಹೆಲ್ಮೆಟ್ಸ್, ಗ್ಲವ್ಸ್, ಪ್ರಿಟಿ ಗುಡ್ ಶೂಸ್ ಫಾರ್ ರೈಡಿಂಗ್ ಆ್ಯಂಡ್ ರಗೆಡ್ ಪ್ಯಾಂಟ್ಸ್. ಬಟ್ ಹುಡಿ ಹಾಕ್ಕೊಂಡಿದ್ದೀನಿ. ಐ ಗೆಸ್ ದಟ್ಸ್ ಇನಫ್. ಯಾಕಂದರೆ ಮೈಸೂರಲ್ಲಿ ಸ್ವಲ್ಪ ಓಲ್ಡ್ ಸ್ಕೂಲು ಜನ ಅಲ್ವಾ, ಅಂದರೆ ಬೈಕರ್ಸು. ಅಪ್ಪ ಹೊಟ್ಟಿದ್ದೀನಿ ಗುರು. ಏನಾಯಿತು ಅಂದರೆ ಸ್ವಲ್ಪ ಲೇಟ್ ಆಗ್ಬಿಟ್ಟು, ಗಾಡಿನೂ ಒರ್ಸಿಲ್ಲ. ಲಿಟ್ರಲಿ ಬಟ್ಟೆನ ನನ್ನ ಪ್ಯಾಂಟ್ ಜೋಬಲ್ಲಿ ಹಾಕ್ಕೊಂಡು ಹೋಗ್ತಾ ಇದ್ದೀನಿ ಸೀರಿಯಸ್ ಆಗಿ. ಪ್ಯಾಂಟ್ ಜೋಬಲ್ಲಿ ಹಾಕ್ಕೊಂಡು ಹೊಟ್ಟಿದ್ದೀನಿ ಇವಾಗ. ಎಲ್ಲೇ ಹಾಕ್ತಿದ್ದಾರೆ. Agenda is here to do like we want to talk about our brand and we want you all to experience the store. Whenever you are free here, you can come down. Please experience the store here. You can see what all facilities we have: tire replacement, wheel tooling, the products, everything. We have all the segment of tires we have here. More about the brands and the products. I'll talk in English session. We have still to enjoy the ride. So please visit. It's a place for the bikers. Anytime you are welcome for it. And we have a store manager as well here. We have Basavaraj sir, who is here for the territory region for this. And we have a store manager here, operations and company managers. Anything related to your Eurogroup tires, we have a core people here from the Mysore. We are here to provide catering to horse community. Being a rider, I'm here for here. So thank you all. Take over please. ನಾವು ರ್ಯಾಸ್ ಡ್ರೈವ್ ಯಾರು ಮಾಡೋವಾಗಿಲ್ಲ. ಎಲ್ಲ ನಿಧಾನಕ್ಕೆ ಹೋಗಿ ಜೋಪಾನಾಗಿ ಬರಬೇಕು. ಇವರು ಅವರು ಗ್ರೂಪ್ ಕ್ರಿಯೇಟ್ ಮಾಡಿದ್ದಾರೆ. ಆ ಗ್ರೂಪಲ್ಲಿ ಹೋಗಿ ಬಂದಾದ್ಮೇಲೆ ರೀಚ್ ಅಂತ ಒಂದು ಮೆಸೇಜ್ ಹಾಕಿ ಹೊರಡೋಣ. ತಿಂಡಿ ತಿನ್ನಕ್ಕೆ ಹೋಗ್ತಾ ಇರೋದು, ಹೊರಡೋಣ. ಹೆಲ್ಮೆಟ್ ಕಾನ್ಫಿಡೆನ್ಸ್ ರಿಯಲ್ ಗೈ ಲಿಟ್ರಲಿ. ಓಕೆ, ಸೊ ಲಿಟ್ರಲಿ ಹೆಲ್ಮೆಟ್ ಹಾಕಿದ್ರೆ ಒಬ್ಬರ ಹತ್ರ ಮಾತಾಡ್ತಿಲ್ಲ ನಾನು. As soon as I wear helmet, and we are going towards our house.
backwaters, we are here. Damn dude, ಅಲ್ಲಿ ನಿಲ್ಸ್ಬಿಟ್ಟೆ ಅನ್ಕೋ ಗಾಡಿನ. ಅಯ್ಯೋ हम रहे हैं गाने जब कि हम कभी मुझे किया जहाँ गए याद बता मेरा
ಫನ್ ಫಾರ್ ಮೀ ಡೂಡ್. ಇದು ಆ್ಯಕ್ಚುಯಲ್ ಫನ್ ಅಂತು ನನಗೆ. ಮುಖ ನಾನು ನೋಡಿದೆ, ಕನಸು ಕಚ್ಚುಗುಳಿತಾಳಲಾರೆ. ಅಲ್ಲಿ ನಾನು ಲೆಫ್ಟ್ ಅಲ್ಲ ಸ್ಟ್ರೈಟ್ ಹೋಗ್ಬೇಕಾಗಿತ್ತು, ಬಟ್ ನಾನು ಲೆಫ್ಟ್ ಹೊಸ್ಕೊಂಡು ಬಂದಿದ್ದೆ. ಬ್ಲೈಂಡ್ ಕಾರ್ನರಲ್ಲಿ ಅಮ್ಮ ಬ್ಯಾರಿಗೇಡ್ ಹಾಕೊಂಡು ದಿಂಗ್ಬಿಡೋರೆ. ಕ್ರೇಜಿ ಅಲ್ವಾ? ಸ್ಟ್ರೈಟ್ಸಲ್ಲಿ ದಿಂಗಬೇಕು, ಸ್ಟ್ರೈಟ್ಸಲ್ಲಿ ಇಕ್ಬೇಕು, ಏನಂತಾರೆ ಬ್ಯಾರಿಗೇಡಿಂಗ್ನ. ಕಾರ್ನರಲ್ಲಿ ಇಟ್ಬಿಟ್ಟು ಬ್ಲೈಂಡ್ ಕಾರ್ನರಲ್ಲಿ ಅದೂ ಇವಾಗ ಅಲ್ಲಿ ಮುಂದೆ ಐತೆ ಅಂತ ಹಿಂಗೆ ಗೊತ್ತಾಯ್ತು ಸೇಟ, ಇಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ. ಅಕಸ್ಮಾತ್ ಆಯಿತು ಆ್ಯಂಬುಲೆನ್ಸೇ ಓವರ್ ಸ್ಪೀಡಿಂಗ್ ಮಾಡ್ಕೊಂಡು ಬರ್ತಾಯಿತ್ತು ಅಂದ್ಕೊಳ್ರಿ, ಏನಾಗ್ಬೇಕು ಆ್ಯಂಬುಲೆನ್ಸು? ಅಣ್ಣ ಇಸ್ಕೇ ಬೇಡ ಅಂಥ ಕಾರ್ನರಲ್ಲಿ ಕ್ರಾಸಿಂಗ್ ಕೊಟ್ಟವ್ರು. ಯಾಕೆ ಗೊತ್ತಾಗ ನಮ್ಮ ಮೈಂಡ್ ಹೆಂಗೆ ಓಡುತ್ತೆ ಅಂದರೆ ನಾರ್ಮಲಾಗಿ ಪೆಡಿಸ್ಟ್ರಿಯನ್ಸ್ಗೆ ಒಂದು ಬ್ಯಾರಿಗೇಟಿಂಗ್ ಜಂಪ್ ಮಾಡ್ಕೊಂಡು ಬರ್ತಾ ಇದ್ದೀವಿ ಅಂದರೆ ಸ್ವಲ್ಪ ಅಲರ್ಟ್ ಆಗಿರ್ತೀವಿ ಎಕ್ಸ್ಟ್ರಾ. ಬಟ್ ಅದೇ ಈ ಥರ ಫ್ರೀ ಕ್ರಾಸ್ ಬಾಕ್ಸಲ್ಲಿ ಜೀಬ್ರಾ ಕ್ರಾಸಿಂಗ್ ಎಲ್ಲ ಇರೋಲ್ಲ. ಬಿಕಾಸ್ ಒಂದೊಂದು ಚೆಕ್ ಮಾಡಬೇಕು, ಬಟ್ ಯೂಸಲ್ಲಿ ಮಾಡಲ್ಲ. ನಾನು ಚಿಕ್ಕ ವಯಸ್ಸಲ್ಲಿ ಮಾಡ್ತಾ ಇದ್ದೀನಿ ಅಷ್ಟೇ ಅಲ್ವಾ? ಸೊ ಅದಕ್ಕೇನ ರಿಸ್ಕೇ ಬೇಡ.